ಚೆನ್ನಾಗಿದೆ, ಸೂಪರ್ ಇದೆ, ಪರವಾಗಿಲ್ಲ. ಏನೆಲ್ಲ ಇಷ್ಟ ಆಯ್ತು ಸಿನಿಮಾದಲ್ಲಿ? ಫೈಟು, ರೊಮ್ಯಾಂಟಿಕ್ ಇದೆ, ಹೇಗಿತ್ತು ಸಿನಿಮಾ? ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಹಾಡುಗಳು, ಫೈಟು, ಫೈಟ್ ಚೆನ್ನಾಗೈತೆ. ಫೈಟು. ಓಕೆ, ಹೇಗಿತ್ತು ಮೂವಿ ನೋಡಿದ್ರೆ? ಏನು ಅನಿಸ್ತು? ಚೆನ್ನಾಗಿದೆ ಮೂವಿ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಫೈಟು, ಡ್ಯಾನ್ಸು, ಸಾಂಗ್ಸು, ಲವ್ ಸ್ಟೋರಿ ಚೆನ್ನಾಗಿದೆ. ಸ್ಟೋರಿ ಏನು ಹೇಳ್ತೀರಿ? ಹೀರೋ ಅಭಿನಯದ ಬಗ್ಗೆ ಏನು ಹೇಳ್ತೀರಿ? ಚೆನ್ನಾಗಿದೆ, ಓಡತ್ತೆ, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಪಿಕ್ಚರ್ ಚೆನ್ನಾಗಿದೆ. ಹೀರೋ ಸೂಪರಾಗಿ ಆ್ಯಕ್ಟ್ ಮಾಡೋದು. ಸಕ್ಕತ್ತಾಗಿದೆ ಸರ್, ದುಡ್ಡಿಗೆ ಮೋಸ ಇಲ್ಲ, ಒಮ್ಮಾಗಿದೆ ಸರ್. ಒಳ್ಳೆ ಲವ್ ಸ್ಟೋರಿ, ಸೆಂಟಿಮೆಂಟ್ ಸೂಪರ್ ಆಗಿದೆ ಸರ್. ನೋಡಿದ್ರು ಕೂಡ ಕಡಿಮೆ ಇಲ್ಲ, ಸಕ್ಕತ್ತಾಗಿದೆ ಸರ್. ನನಗಂತೂ ಫೈಟ್ ಮತ್ತೆ ಖರಾಬಾಗಿದೆ ಸರ್. ಆ ಲವ್ ಸ್ಟೋರಿ ಮಾಡೋರಲ್ಲ ಇಬ್ರು, ಮಾಡೇ ಮಾಡೋದು. ಸಿನಿಮಾ ನೋಡಿದ್ರಿ, ಹೇಗೆ ಅನಿಸ್ತು? ಚೆನ್ನಾಗಿದೆ ಅಪ್ಪ, ತುಂಬಾ ಚೆನ್ನಾಗಿದೆ ಫಿಲಮ್. ನಮ್ಗೆ ತುಂಬಾ ಇಷ್ಟ ಆಗಿದೆ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ ನಿಮಗೆ? ಮಾತುಗಳು ಚೆನ್ನಾಗಿದೆ, ಮಾತು ಎರಡು ಜೀವ ಒಂದು ಲವ್, ತುಂಬಾ ಚೆನ್ನಾಗಿದೆ. ಸಕ್ಕತ್ತಾಗಿದೆ, ಚೆನ್ನಾಗಿದೆ, ನೋಡ್ಬೋದು. ಎಲ್ಲರೂ ಮೂವಿ ಬಂದು ಥಿಯೇಟ್ರಿಗೆ ನೋಡಬೇಕು ಅಂತ ಹೇಳ್ತಿದ್ದೀನಿ. ತುಂಬ ಚೆನ್ನಾಗಿದೆ ಮೂವಿ, ನಮ್ಮ ಬ್ರದರ್ಸೇ ಮಾಡಿರೋದು. ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ, ಎಲ್ಲರೂ ಆರೈಸಿ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಬ್ರದರ್ಸ್ ಮಾಡಿದಾರಂತ ಸಿನಿಮಾ ಕರೀತಿದ್ರೆ? ಇಲ್ಲ, ತುಂಬ ಚೆನ್ನಾಗಿದೆ ಮೂವಿ, ನಮ್ಮ ಬ್ರದರೇ ಅಂತಲ್ಲ, ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಬೇಕು ಅಂತ ಕೇಳ್ತಾ ಇದ್ದೀನಿ. ಹೊಸಬ್ರನ್ನ ಬೆಳೆಸಿ ತುಂಬ ಚೆನ್ನಾಗಿ ಇದೆ ಮೂವಿ, ಎಲ್ಲರೂ ಬಂದು ನೋಡಲೇಬೇಕು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ನಾರ್ಮಲ್ ಆಗಿ ಜನರಲ್ ಆಗಿ ಎಲ್ಲ ಕನ್ನಡ ಸಿನಿಮಾಗಳು ನೋಡಿರ್ತೀವಿ. ಹೌದು, ಈ ಸಿನಿಮಾ ನಿಮಗೆ ಎಷ್ಟು ಅಂದರೆ ಕನೆಕ್ಟ್ ಆಗುತ್ತೆ? ತುಂಬ ಕನೆಕ್ಟ್ ಆಗುತ್ತೆ. ಒಂದು ಲವ್ ಸ್ಟೋರಿ ಅಂತ ಮೂವಿ ಇದೆ, ತುಂಬ ಕನೆಕ್ಟ್ ಆಗುತ್ತೆ. ಎಲ್ಲರೂ ಬಂದು ನೋಡಬೇಕು ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ದಿಲ್ಮಾರ್ ಸಿನಿಮಾ ನೋಡ್ಕೊಂಡು ಬಂದಿದ್ದೀರಿ, ಸೊ ಸಿನಿಮಾ ಹೇಗಿದೆ? ಸಿನಿಮಾದ ಬಗ್ಗೆ ಹೇಳಿ. ಸಿನಿಮಾ ಚೆನ್ನಾಗಿದೆ, ನೋಡ್ಬೋದು, ಬಂದು ಎಲ್ಲರೂ ಬಂದು ನೋಡಬೇಕು, ಹೊಸಬ್ರನ್ನ ಪ್ರೋತ್ಸಾಹಿಸಬೇಕು. ಏನೆಲ್ಲ ಇಷ್ಟ ಆಯಿತು ಸಿನಿಮಾದಲ್ಲಿ? ಅಂಶಗಳು ಲವ್ ಸ್ಟೋರಿ ಇದೆ, ಅದಕ್ಕೆ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ನಾವು ಇಂಟರ್ವ್ಯೂಲ್ ಆದಮೇಲೆ ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಆಕ್ಟಿಂಗ್ ಬಗ್ಗೆ ಏನು ಹೇಳ್ತೀರಿ? ಆ್ಯಕ್ಟಿಂಗ್ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಅದೇ ಹೊಸಬ್ರಿಗೆ ಇನ್ನೂ ಅವಕಾಶ ಕೊಡಬೇಕು ಅನ್ನೋದೇ ಇದು. ಥ್ಯಾಂಕ್ ಯು. ಹಲೋ, ಹೇಳಿ ಮೇಡಮ್, ಸಿನಿಮಾದ ಬಗ್ಗೆ ಹೇಳಿ. ದಿಲ್ಮಾರ್ ಸಿನಿಮಾ ನೋಡ್ಕೊಂಡು ಬಂದಿದ್ದೀರಾ? ಟ್ರೂ ಲವ್ಗೆ ನೆವರ್ ಡೈಸ್. ಒಂದೊಂದು ಆ್ಯಕ್ಟಿಂಗು, ಸಾಂಗು ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಎಮೋಷ್ನಲ್ ಅನ್ನೋದು ಒಂದಿದೆ. ಲವರ್ಸ್ ಮಧ್ಯದಲ್ಲಿ ಯಾವತ್ತೂ ಯಾವುದು ಹೆಂಡ್ ಆಗಲ್ಲ ಅನ್ನೋ ಒಂದು ರೀಸನ್ಗೆ ಈ ಸಿನಿಮಾನ ನಾವು ಹೇಳ್ಬೋದು. ತುಂಬ ಚೆನ್ನಾಗಿದೆ, ಸಾಂಗ್ಸ್ ಎಲ್ಲ ತುಂಬ ಎಮೋಷ್ನಲಿಂದ ಬರೆದಿದ್ದಾರೆ, ಹಾಡಿದ್ದಾರೆ ಕೂಡ, ತುಂಬ ಚೆನ್ನಾಗಿದೆ. ಫೈಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ಒಂದು ಹೆಣ್ಣು ಮಗು ಬಗ್ಗೆ ಡೈಲಾಗ್ಸ್ಗಳು ಸಖತ್ತಾಗಿದೆ. ಒಂದು ಹೆಣ್ಣನ್ನ ಯಾವ ದೃಷ್ಟಿಯಿಂದ ನೋಡಬೇಕು, ನೋಡಬಾರ್ದು ಅನ್ನೋದು ಕೂಡ ಈ ಮೂವಿಲಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಸಕ್ಸಸ್ಸು ಆಗುತ್ತೆ ಈ ಮೂವಿ. ಪಕ್ಕ ನ್ಯೂ ಜನ್ರೇಷನ್ಗೆ ಹೆಂಗೆ ಲವ್ ಅನ್ನೋದು ಏನಿದೆ ಅಂತ ಕ್ಲಿಯರಾಗಿ ಕಾಣಿಸಿದೆ. ಒಂದೊಂದು ಸಾಂಗು ಕೂಡ, ಒಂದೊಂದು ಲೈನ್ಸು ತುಂಬ ಬೆಟರ್ ಮೀನಿಂಗ್ಫುಲ್ ಚೆನ್ನಾಗಿದೆ ಮೂವಿ. ಬೆಟರ್ ಸೂಪರ್ ಮೀನಿಂಗ್ ಇದೆ. ಮೂವೀಸ್ ನೋಡ್ಬೋದು ಆರಾಮಾಗಿ, ಸಕ್ಸಸ್ಫುಲ್. ಮತ್ತೆ ಬಂದು ನೋಡೋ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್. ಯಾವ ತರದ ಅಂಶಗಳೆಲ್ಲ ಎಂಜಾಯ್ ಮಾಡಿದ್ರಿ? ನಾವು ಒಂದು ಸಾಂಗ್ ತುಂಬ ಚೆನ್ನಾಗಿದೆ, ತುಂಬ ಲಿರಿಕ್ಸ್ ಇದೆ, ಮತ್ತು ಒಂದು ಫೀಲ್ ಅನ್ನೋದು ಒಂದು ಆ ಸಾಂಗಲ್ಲಿ ಇದೆ. ಮತ್ತು ಅದನ್ನು ಬಿಟ್ಟೆ ಡೈಲಾಗ್ಸ್ ಚೆನ್ನಾಗಿದೆ, ಎಲ್ಲ ಥರ ಡೈಲಾಗ್ಸು ಇರೋದು ಚೆನ್ನಾಗಿದೆ. ಒಂದು ಹೆಣ್ಣನ್ನ ಯಾವ ದೃಷ್ಟಿಯಿಂದ ನೋಡಬೇಕು ಅಂದರೆ ಅವಳು ಕಣ್ಣಲ್ಲಿ ಸ್ವರ್ಗನ ನೋಡಬೇಕು, ಅವಳು ಬೇರೆ ಇದರಲ್ಲ ಅನ್ನೋದು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದೆಲ್ಲ ನಮ್ಗೆ ತುಂಬ ಇಷ್ಟ ಆಯಿತು, ನಾವು ತುಂಬ ಚೆನ್ನಾಗಿ ನೋಡಿ ಎಂಜಾಯ್ ಮಾಡಿದ್ದೀವಿ. ಸೆಕೆಂಡ್ ಶೋ ಪಕ್ಕಾ ಬರ್ತೀವಿ ವಿತ್ ಫ್ಯಾಮಿಲಿ. ಬಾಯ್.